ಭೀಕರ ಅಪಘಾತ ಸಂಭವಿಸಿದೆ. ಟೈರ್ ಬ್ಲಾಸ್ಟ್ ಆಗಿ ಕ್ರೂಸರ್ ವಾಹನ ಪಲ್ಟಿ ಆಗಿರುವಂತಹ ದಾರುಣ ಘಟನೆ ಸಂಭವಿಸಿದೆ. ಕರ್ನಾಟಕ ಗಡಿಯಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಟೈರ್ ಬ್ಲಾಸ್ಟ್ ಆಗಿ ಕ್ರೂಸರ್ ವಾಹನ ಪಲ್ಟಿ ಆಗಿರುವಂತಹ ದಾರುಣ ಘಟನೆಯೊಂದು ಸಂಭವಿಸಿರುವಂಥದ್ದು. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂತಹ ಕ್ರೂಸರ್ ಪಲ್ಟಿ ಇದಾಗಿದೆ. ಕೆಲಸಕ್ಕೆ ಹೊರಟಿದ್ದಂತಹ ಕೂಲಿ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ 3 ಮಹಿಳಾ ಕೂಲಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರ್ಘಟನೆಯಲ್ಲಿ ಕೆಲವರಿಗೆ ಗಂಭೀರ ಗಾಯ ಕೂಡ ಆಗಿದೆ. ಹೆಂಗ ಏನಾದ್ರು ಅಡಿದ್ರದ ಹೆಂಗ ಏನಾದ್ರು ಅಡಿದ್ರದ ಸೊ ಗಮನಿಸ್ತಾ ಇದ್ದೀರಾ, ಕರ್ನಾಟಕ ಗಡಿಯಲ್ಲಿ ಭೀಕರ ಅಪಘಾತ ಸಂಭವಿಸುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಟೈರ್ ಬ್ಲಾಸ್ಟ್ ಆಗಿ ಕ್ರೂಸರ್ ವಾಹನ ಪಲ್ಟಿ ಆಗಿದೆ. ಈ ಪಲ್ಟಿ ಆಗಿದ್ರ ಸಂಭವ ಇನ್ನು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂತಹ ಕ್ರೂಸರ್ ಪಲ್ಟಿಯಲ್ಲಿ ಕೆಲಸಕ್ಕೆ ಹೊರಟಿದ್ರು ಕೂಲಿ ಕಾರ್ಮಿಕರು. ಅವರ ದಾರುಣ ಸಾವಾಗಿದೆ. ಸ್ಥಳದಲ್ಲೇ 3 ಮಹಿಳಾ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರ್ಘಟನೆಯಲ್ಲಿ ಕೆಲವರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಹಾದೇವಿ ಚೌಗಲ, ಗೀತಾ ದೊಡ್ಡಮನಿ, ಕಸ್ತೂರಿ ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ. ಮೃತರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಳ್ಳಿಕೆರೆ ಗ್ರಾಮದವರು ಅಂತ ಗುರುತಿಸಲಾಗಿರುವಂಥದ್ದು. ಕೂಲಿ ಕೆಲಸಕ್ಕಂತ ಮಹಾರಾಷ್ಟ್ರಕ್ಕೆ ಕ್ರೂಸರ್ನಲ್ಲಿ ಹೊರಟಿದ್ರು. ಕುಟುಂಬವನ್ನು ಸಾಕಲೇಬೇಕಾದಂತಹ ಅನಿವಾರ್ಯ ಇತ್ತು. ಹಾಗಾಗಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕೂಲಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ರು. ಬಟ್ ಜವರಾಯನ ಅಟ್ಟಹಾಸ 3ರನ್ನ ಬಲಿ ಪಡೆದಿದೆ. ಮಹಿಳೆಯರು ಗಮನಿಸ್ತಾ ಇದ್ದೀರಾ, ಘಟನಾ ಸ್ಥಳದಲ್ಲಿ ಅವರ ಆಕ್ರಂದನ, ಅವರ ಕುಟುಂಬಸ್ಥರ ಆಕ್ರಂದನ KA 24M 1121 ಸಂಖ್ಯೆಯ ಕ್ರೂಸರ್ ವಾಹನ ಪಲ್ಟಿಯಾಗಿರುವುದು. ಟೈರ್ ಕೂಡ ಬ್ಲಾಸ್ಟ್ ಆಗಿದೆ. ಏಕಾಏಕಿ ಕ್ರೂಸರ್ ವಾಹನದ ಎಡಬದಿಯ ಟೈರ್ ಬ್ಲಾಸ್ಟ್ ಆಗಿದೆ. ಅದಕ್ಕೆ ಹೇಳೋದು, ಫಸ್ಟು ಗಾಡಿಗಳನ್ನು ನಾವು ಹೊರ ತೆಗಿಬೇಕಾದ್ರೆ ಟೈರ್ ಆಗಿರ್ಬೋದು, ಏರ್ ಇದೆಯಾ ಇಲ್ವಾ, ಗಾಡಿ ಕಂಡೀಷನ್ ಹೇಗಿದೆ ಅಂತ ಫಸ್ಟು ನೋಡಿಕೊಂಡು ಅದಾದ ನಂತರ ನಾವು ಗಾಡಿಯನ್ನು ಡ್ರೈವ್ ಮಾಡಬೇಕಾಗುತ್ತೆ. ಸಡನ್ನಾಗಿ ಎಲ್ಲ ಓಕೆ ಆಗಿದೆ ಡ್ರೈವ್ ಮಾಡೋಣ ಅಂತ ಹತ್ತಿದ್ರೆ ಈ ರೀತಿಯಾದಂಥ ಬಹಳ ದೊಡ್ಡ ಮಟ್ಟದ ಅವಘಡಗಳು ಸಂಭವಿಸುತ್ತೆ. ಗಮನಿಸ್ತಾ ಇದ್ದೀರಾ, ಕ್ರೂಸರ್ನ ಟೈರ್ ಯಾವ ರೀತಿ ಬಾಯಿ ತೆರೆದಿದೆ ಅಂತ. ಎಡಬದಿ ಟೈರ್ ಇದೇ ಬ್ಲಾಸ್ಟ್ ಆಗಿರೋದು. ಬಳ್ಳಿಗೆರೆ ಗ್ರಾಮದಲ್ಲಿ
ಮುಗಿಲು ಮುಟ್ಟಿಬಿಟ್ಟಿದೆ ಆ ಕ್ರಂದನ. ಗ್ರಾಮಸ್ಥರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇಂತಹ ಘಟನೆ ಸಂಭವಿಸ್ತಲ್ಲ. 3 ಮಹಿಳಾ ಕೂಲಿ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರು. ಬಡ ಜೀವಗಳ ಬಲಿಯಾಗಿದೆಯಲ್ಲ ಅಂತ ಎಲ್ಲರೂ ಕೂಡ ಒಂದು ರೀತಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬಳ್ಳಿಗೆರೆ ಗ್ರಾಮದಲ್ಲೇ ಹೀಗಾಯ್ತಲ್ಲ ಅಂತ ಗ್ರಾಮಸ್ಥರು ಆಕ್ರಂದನವನ್ನ ಕೇಳ್ತಾ ಇದ್ದೀರಾ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ, ಗ್ರಾಮಸ್ಥರ ತೊಳಲಾಟ ಒಂದು ಕಡೆ, ನಿಜಕ್ಕೂ ಕೂಡ ಒಂದು ಕಡೆ ಆ ಗ್ರಾಮಸ್ಥರಿಗೆ ಶಾಕ್ ಆಗಿರುತ್ತೆ. ಯಾವ ರೀತಿ ಛಿದ್ರಭದ್ರ ಆಗಿದೆ. ವಾಹನ ಒಂದು ಕಡೆ, ಮೃತ ದುರ್ದೈವಿಗಳು ಒಂದು ಕಡೆ, ಆ ಕುಟುಂಬಸ್ಥರ ಆಕ್ರಂದನ ಇನ್ನು ಒಂದು ಕಡೆ, ಗಾಯಾಳುಗಳ ಚೀರಾಟ ಅರಚಾಟ. ಅವ್ರನ್ನ ಈಗಾಗಲೇ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡಲಾಗಿದೆ. ಬಟ್ ಈ ರೀತಿಯಾದಂತಹ ಘಟನೆ ಸಂಭವಿಸುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂತಹ ಕ್ರೂಸರ್ ಪಲ್ಟಿ ಹೊಡೆದು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಹೆಂಗ್ ಏನಾದ್ರು ಅಡಿದ್ರದ ಸೂತಕದ ಛಾಯೆ ನಿರ್ಮಾಣ ಆಗಿದೆ. ಕೂಲಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಂತಹ ಕೂಲಿ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇದ್ದೀರಾ, ದುರ್ಘಟನೆಯಲ್ಲಿ ಕೆಲವರಿಗೆ ಗಂಭೀರ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ. ಈತ ಮೃತ ದುರ್ದೈವಿಗಳಾದಂತಹ ಮಹಾದೇವಿ ಚೌಗಲ, ಗೀತಾ ದೊಡ್ಡಮನಿ, ಕಸ್ತೂರಿ ಇವರು ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಮೃತರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಳ್ಳಿಗೆರೆ ಗ್ರಾಮದವರು ಅಂತ ಗುರುತಿಸಲಾಗಿದೆ. ಈಗಾಗಲೇ ಕುಟುಂಬಸ್ಥರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನು ನೋಡಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ನಿಜಕ್ಕೂ ಯಾರಿಗೂ ಈ ರೀತಿಯಾದಂತಹ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಹೇಳೋದು, ವಾಹನದ ಕಂಡೀಷನ್ ಹೇಗಿದೆ ಏನು ಅಂತ ಮೊದಲು ನಾವು ನೋಡಿಕೊಂಡು ಹೊರಗಡೆ ಹೆಜ್ಜೆ ಇಟ್ಟರೆ ಬೆಸ್ಟು. ಯಾಕಂದರೆ ಈ ರೀತಿಯಾದಂತಹ ಅವಘಡಗಳನ್ನು ತಪ್ಪಿಸೋದಕ್ಕೆ ಒಳಿತಾಗುತ್ತೆ. ಹಾಗಾಗಿ ಇದೇ ವಾಹನ KA 24 M1121 ಅಪಘಾತಕ್ಕೆ ಈಡಾಗಿರುವಂತಹ ವಾಹನ ಇದು. ಸಂಖ್ಯೆಯ ಕ್ರೂಸರ್ ವಾಹನ ಪಲ್ಟಿ ಆಗಿರೋದು ಇದೇನೆ. ವಾಹನದ ಎಡಬದಿಯ ಟೈರ್ ಕೂಡ ಬ್ಲಾಸ್ಟ್ ಆಗಿದೆ. ಬಳ್ಳಿಗೆರೆ ಗ್ರಾಮದಲ್ಲಿ ಒಂದು ಕಡೆ ಮುಗಿಲು ಮುಟ್ಟಿದೆ ಅವರ ಕಣ್ಣೀರು. ಹೆಂಗ್ ಏನಾದ್ರು ಅಡಿದ್ರದ